ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನಿಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಇದಾನೀಂ ಅಚ್ಸಂಧಿ ಆರಭತೆ. ಅಚ್ಸಂಧಿಃ ಸಂಧಿಃ ಅರ್ಥಾತ್ ಸ್ವರಾಣಾಂ ಯಃ ಸಂಧಿಃ ಭವತಿ ಸಹ ಅಚ್ಸಂಧಿಃ ಇತಿ ಕಥ್ಯತೆ. ತತ್ರ ಪ್ರಥಮತಃ ಯಣ್ ಸಂಧಿಃ. ಯಣ್ ನಾಮ ಯವರಲ ಇತ್ಯೇತೇಷಾಂ ವಿಧಾನಂ ಕ್ರಿಯತೆ, ಅತಃ ಯಣ್ ಸಂಧಿಃ ಇತಿ ಕಥ್ಯತೆ. ತತ್ರ ಸೂತ್ರಂ ವರ್ತತೆ ಇಕೋ ಯಣಚಿ ಇತಿ. ಇಕಃ ಯಣ್ ಅಚಿ ಇತಿ. ಅಯಂ ಅಭಿಪ್ರಾಯಃ ಇಕಃ ಯಣ್ ಅಚಿ ಇತಿ ತ್ರಿಪದಾತ್ಮಕಂ ಸೂತ್ರಂ ವರ್ತತೆ. ಅತ್ರ ಷಷ್ಠೀಸ್ಥಾನೇ ಯೋಗ ಇತಿ, ಅರ್ಥಾತ್ ಇಕಃ ಇತಿ ಷಷ್ಠೀ ವಿಭಕ್ತೇಃ ನಿರ್ದೇಶಾತ್ ಷಷ್ಠೀಸ್ಥಾನೇ ಯೋಗ ಇತಿ ಕಾಚನ ಪರಿಭಾಷಾ ವರ್ತತೆ. ತತಃ ಸ್ಥಾನೇ ಇತಿ ಲಭ್ಯತೆ. ತಥಾ ಚ ಇಕಃ ಸ್ಥಾನೇ ಯಣ್ ಸ್ಯಾತ್ ಅಚಿ ಇತಿ ಸೂತ್ರೇ ವರ್ತತೆ. ಏವಂ ಸಂಹಿತಾಯಾಮ್ ಇತಿ ಅಧಿಕಾರ ಸೂತ್ರಂ ವರ್ತತೆ. ತಥಾ ಚ ಸಂಹಿತಾಯಾಮ್ ವಿಷಯೇ ಇತ್ಯರ್ಥಃ ಲಭ್ಯತೆ. ತಥಾ ಚ ಅತ್ರ ಸೂತ್ರಾರ್ಥಃ ಏವಂ ಸಂಪನ್ನಃ ಇಕಃ ಸ್ಥಾನೇ ಯಣ್ ಸ್ಯಾತ್ ಅಚಿ ಸಂಹಿತಾಯಾಮ್ ವಿಷಯೇ ಇತಿ. ಅರ್ಥಾತ್ ಯತ್ರ ಇಕ್ ಭವತಿ ಅನಂತರಂ ಅಚ್ ಭವತಿ ಚೇತ್ ತದಾ ಇಕಃ ಸ್ಥಾನೇ ಯಣ್ ಭವತಿ. ಸಂಹಿತಾ ಯದಾ ಭವತಿ ತದಾ. ಸಂಹಿತಾ ನಾಮ ಪೂರ್ವಮೇವ ಉಕ್ತಂ ವರ್ತತೆ. ಸಂಹಿತಾ ಇತ್ಯಸ್ಯ ಪರಸ್ಸನ್ನಿಕರ್ಷ ಸಂಹಿತಾ ಇತಿ. ತಥಾ ಚ ಸಂಹಿತಾ ಭವತಿ ಚೇತ್ ತದಾ ಕಿಂ ಭವತಿ, ಯಣ್ ಭವತಿ ಇತ್ಯುಕ್ತವಂತಃ. ಇನ್ನು ಈಗ ಇಲ್ಲಿ ಅಚ್ಸಂಧಿ ಪ್ರಕರಣವನ್ನು ಆರಂಭ ಮಾಡುತ್ತಿದ್ದಾರೆ. ಅಚ್ಸಂಧಿ ಅಂದರೆ ಸ್ವರಗಳಿಗೆ ಬರುವ ಸಂಧಿಗಳನ್ನು ವಿವರಣೆ ಮಾಡೋದು. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಯಣ್ ಸಂಧಿಯನ್ನು ಹೇಳ್ತಾರೆ. ಯಣ್ ಅಂದರೆ ಯವರಲ ಇವುಗಳನ್ನು ವಿಧಾನ ಮಾಡೋದರಿಂದಾಗಿ ಇಲ್ಲಿ ಯಣ್ ಅನ್ನುವ ಸಂಧಿಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಸಂಧಿಗಳನ್ನು ಹೇಳೋದರಿಂದ ಯಾವುದನ್ನು ವಿಧಾನ ಮಾಡ್ತಾರೋ ಅದರ ಹೆಸರನ್ನು ಹೇಳ್ತಾರೆ. ಗುಣದ ಅಕ್ಷರವನ್ನು ವಿಧಾನ ಮಾಡಿದರೆ ಗುಣಸಂಧಿ, ವೃದ್ಧಿ ಅಕ್ಷರವನ್ನು ವಿಧಾನ ಮಾಡಿದರೆ ವೃದ್ಧಿ ಸಂಧಿ, ಹಾಗೆ ಒಂದೊಂದು ಕಡೆಯಲ್ಲಿ ಸಂಧಿಗಳನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮೊದಲ ಸೂತ್ರ ಇಕೋ ಯಣಚಿ ಎಂಬುದಾಗಿ. ಇಕಃ ಯಣ್ ಅಚಿ ಅಂತ ತ್ರಿಪದ ಸೂತ್ರ. ಇದು ತ್ರಿಪದಾತ್ಮಕವಾದ ಸೂತ್ರ. ಇಲ್ಲಿ ಇಕಃ ಎನ್ನುವುದು ಷಷ್ಠಿ ವಿಭಕ್ತಿ, ಹಾಗೆ ಅಚಿ ಎನ್ನುವುದು ಸಪ್ತಮಿ ವಿಭಕ್ತಿ. ತಥಾ ಚ ಇಲ್ಲಿ ಷಷ್ಠಿ ಇರೋದರಿಂದ ಷಷ್ಠಿ ಸ್ಥಾನೇ ಯೋಗ ಎನ್ನುವ ಪರಿಭಾಷೆಯಿಂದ ಸ್ಥಾನೇ ಎನ್ನುವುದು ಲಬ್ಧವಾಗುತ್ತೆ. ಅದೇ ರೀತಿ ಸಂಹಿತಾಯಾಮ್ ಎನ್ನುವ ಅಧಿಕಾರ ಸೂತ್ರ. ಅಧಿಕಾರ ಅಂತಂದರೆ ಉತ್ತರದಲ್ಲಿ, ಅಂದರೆ ಉತ್ತರದಲ್ಲಿ ಸಂಬಂಧ, ಅಂದರೆ ತನ್ನ ಸ್ಥಳದಲ್ಲಿ ಕಾರ್ಯವನ್ನು ಹೇಳದೆ ಉತ್ತರ ಸೂತ್ರದಲ್ಲಿ ತಾನು ಹೋಗಿ ತಾನೂ ಸೇರಿ ಒಂದು ವಾಕ್ಯಾರ್ಥವನ್ನು ಮಾಡಿದರೆ, ವಾಕ್ಯಾರ್ಥವನ್ನು ಉಂಟು ಮಾಡಿದರೆ ಅದಕ್ಕೆ ಸಂಹಿತಾ ಅಂತ ಇದು ಅಧಿಕಾರ ಅಂತ ಕರೀತಾರೆ. ಅಂತಹ ಸೂತ್ರವನ್ನು ಅಧಿಕಾರ ಸೂತ್ರ ಅಂತ ಕರೀತಾರೆ. ತಥಾ ಚ ಅಂತಹ ಅಧಿಕಾರ ಸೂತ್ರ ಈಗ ಪ್ರಕೃತದಲ್ಲಿ ಒಟ್ಟು ಸೂತ್ರದ ಅರ್ಥ ಏನು ಸಿಗುತ್ತೆ ಅಂತ ಹೇಳಿದರೆ, ಇನ್ನು ಸಂಹಿತಾ ಅಂದರೆ ಅತಿಶಯಿತವಾದ ವರ್ಣಗಳ ಸಾಮೀಪ್ಯಕ್ಕೆ ಸಂಹಿತಾ ಅಂತ ಹಿಂದೆ ಹೇಳಿದ್ದೇವೆ. ಹಾಗಾಗಿ ಈಗ ಒಟ್ಟು ಸೂತ್ರಾರ್ಥ ಏನು ಲಭ್ಯವಾಯಿತು ಅಂದರೆ, ಅತಿಶಯಿತವಾದ ವರ್ಣ ಸಾಮೀಪ್ಯವಿರುವಾಗ ಇಕ್ನ ಸ್ಥಾನಕ್ಕೆ ಅಚ್ವರ್ಣ ಪರದಲ್ಲಿ ಇರುವಾಗ ಯಣ್ ಆದೇಶವು ಬರುತ್ತದೆ ಅಂತ ಹೇಳಿದಂತೆ ಆಯಿತು. ಯಣ್ ಆದೇಶವು ಬರುತ್ತದೆ ಅಂತ. ಹಾಗಾದರೆ ಇಲ್ಲಿ ಏನು ಹೇಳಿದ್ದಾರೆ, ಸುಧೀ ಉಪಾಸ್ಯ ಅಂತ ಇದೆ. ಸುಧೀ ಉಪಾಸ್ಯ ಅಂತ. ಸುಧೀ ಉಪಾಸ್ಯ ಎನ್ನುವಲ್ಲಿ ಇಲ್ಲಿ ಉ ಮತ್ತು ಈ ಎರಡೂ ಇವೆ. ಎರಡೂ ಕೂಡ ಉಪಾಸ್ಯ ಅಂದರೆ ಸುಧೀ ಎನ್ನುವಲ್ಲಿ ದಕಾರೋತ್ತರ ಈಕಾರ ಇದೆ. ಉಪಾಸ್ಯ ಇದು ಸುಧೀ ಎನ್ನುವಲ್ಲೇನೆ ಸಕಾರೋತ್ತರ ಉಕಾರ ಇದೆ ಮತ್ತು ಧಕಾರೋತ್ತರ ಈಕಾರ ಇದೆ. ಇವುಗಳು ಇಕ್ವರ್ಣಗಳು. ಇವುಗಳಿಗೆ ಉ ಅ
ಹೀಗೆ 3 ಅಚ್ಚುವರ್ಣ ಪರದಲ್ಲಿ ಇದ್ದಾಗ, ಅಂದರೆ ಅಚ್ಚುವರ್ಣಗಳು ಅಂತ ಹೇಳಿದರೆ ಇವೆಲ್ಲವೂ ಕೂಡ ಅಚ್ಚೆ ಆಗತ್ತೆ. ಆ ಇಂದ ಹಿಡ್ಕೊಂಡು ಎಲ್ಲ ವರ್ಣಗಳು. ಉಕಾರವೂ ಪರದಲ್ಲಿದೆ. ಉಪಾಸ್ಯ ಎನ್ನುವಲ್ಲಿ ಪಾ ಅನ್ನುವಲ್ಲಿ ಪಕಾರೋತ್ತರ ಆಕಾರ ಇದೆ. ಆಮೇಲೆ ಸ್ಯಹ ಅನ್ನುವಲ್ಲಿ ಯಕಾರೋತ್ತರ ಅಕಾರ ಇದೆ. ಹೀಗೆ 3 ಅಚ್ಚು ಪರದಲ್ಲಿ ಇವೆ. ಇಲ್ಲಿ ಇವೆರಡೂ ವಿಧಿಸಲ್ಪಡುವುದರಿಂದಾಗಿ ಅವುಗಳೆಲ್ಲವೂ ಕೂಡ, ಅಂದರೆ ಒಟ್ಟು ಅಭಿಪ್ರಾಯ, ನಿಮಗೆ ಭಾಳ ಇದನ್ನು ಮಾಡೋದು ಬೇಡ, ಒಟ್ಟು ಏನು ಅಂತ ಹೇಳಿದರೆ, ಈಗ ಪ್ರಕೃತದಲ್ಲಿ ಎಣ್ಣು ಬರುತ್ತೆ ಅಂತ ಹೇಳಿದರು. ಸುಧಿ ಉಪಾಸ್ಯ ಎನ್ನುವಲ್ಲಿ ಎಣ್ಣು ಬರುತ್ತೆ. ಸುಧಿ ಎನ್ನುವಲ್ಲಿ ಸಕಾರೋತ್ತರ ಉಕಾರವೂ ಕೂಡ ಇಕ್ವರ್ಣ, ಧಕಾರೋತ್ತರ ಈಕಾರವೂ ಇಕ್ವರ್ಣ. ಹಾಗೆ ಉಪಾಸ್ಯ ಎನ್ನುವಲ್ಲಿ ಇರುವಂಥ ಉಕಾರವು ಇಗ್ವರ್ಣ. ಇಲ್ಲಿ ಇಗ್ವರ್ಣಕ್ಕೆ ಬರುತ್ತೆ ಅಂತ ಹೇಳಿದರೆ ಯಾವುದಕ್ಕೆ ಬರುತ್ತೆ? ಸಕಾರೋತ್ತರ ಉಕಾರಕ್ಕೆ ಬರುತ್ತೋ ಅಥವಾ ಧಕಾರೋತ್ತರ ಈಕಾರವೋ ಅಥವಾ ಉಪಾಸ್ಯ ಎನ್ನುವಲ್ಲಿರುವಂಥ ಉಕಾರಕ್ಕೋ, ಯಾವುದಕ್ಕೆ ಬರುತ್ತೆ? ನಾನು ಹೇಳ್ತೇನೆ ಉಪಾಸ್ಯ ಎನ್ನುವಲ್ಲಿರುವ ಉಕಾರಕ್ಕೆ ಅಂತ, ನೀವು ಹೇಳ್ತೀರಿ ಧಕಾರೋತ್ತರ ಈಕಾರಕ್ಕೆ, ಇನ್ನೊಬ್ಬ ಹೇಳ್ತಾನೆ ಸಕಾರೋತ್ತರ ಉಕಾರಕ್ಕೆ ಅಂತ. ಹೀಗೆ ಆದ್ದರಿಂದ ಯಾವುದಕ್ಕೆ ಬರುತ್ತೆ? ಇಲ್ಲಿ ನಿಯಾಮಕ ಇಲ್ಲ. ಹಾಗಾಗಿ ನಿಯಾಮಕ ಇಲ್ಲ, ಆದ್ದರಿಂದ ಅನಿಯಮ. ಇಲ್ಲಿ ಅನಿಯಮ ಅಂದರೆ ನಿಯಮವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಪ್ರಮಾಣ ಇಲ್ಲ. ಅದರಿಂದ ಅನಿಯಮವು ಪ್ರಾಪ್ತವಾಗಿದೆ. ಯಾವಾಗ ಅನಿಯಮ ಪ್ರಾಪ್ತವಾಗತ್ತೆ ಆಗ ಒಂದು ಅನಿಯಮೇ ನಿಯಮಕಾರಿಣಿ ಪರಿಭಾಷಾ ಅಂತ ಹೇಳ್ತಾರೆ. ಎಲ್ಲಿ ನಿಯಮ ಇರೋದಿಲ್ಲವೋ ಅಲ್ಲಿ ನಿಯಮವನ್ನು ಹೇಳುವಂತಹದ್ದಕ್ಕೆ ಪರಿಭಾಷಾ ಅಂತ ಪರಿಭಾಷಾ ಸೂತ್ರ, ಇದು ಪರಿಭಾಷೆಯ ಲಕ್ಷಣ. ಹಾಗಾಗಿ ಅನಿಯಮೇ ನಿಯಮಕಾರಿತ್ವ ಪರಿಭಾಷಾಯ ಲಕ್ಷಣ. ತಥಾಚ ಅದಕ್ಕೆ ಪರಿಭಾಷಾ ಸೂತ್ರವನ್ನು ಹೇಳ್ತಾ ಇದ್ದಾರೆ. ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ. ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಎಂಬುದಾಗಿ ಇದು 4 ಪದಗಳಿರುವಂತಹ ಸೂತ್ರ. ಇಲ್ಲಿ ತಸ್ಮಿನ್ ಅಂತ ಹೇಳಿದ್ದಾರೆ ಸೂತ್ರದಲ್ಲಿ. ಇದಕ್ಕೆ ಪರಿಭಾಷಾ ಸೂತ್ರ ಅನಿಯಮೇ ಕಾರಿಣತ್ವ ನಿಯಮಕಾರಿತ್ವ. ಹಾಗಾಗಿ ನಿಯಮವನ್ನು ಹೇಳೋದ್ರಿಂದಾಗಿ ಇದು ಪರಿಭಾಷೆ ಆಗುತ್ತೆ. ಹೇಗೆ ಅಂತ ಈಗ ಅನಿಯಮ ತೋರಿಸಿ ಆಯಿತು, ಇನ್ನು ನಿಯಮ ಹೇಗೆ ಅಂತ ಹೇಳ್ತೇವೆ. ಈಗ ತಸ್ಮಿನ್ ಇತಿ ನಿರ್ದಿಷ್ಟೆ ಚತುಷ್ಪದಾತ್ಮಕವಾದ ಸೂತ್ರ ಇದು. ಇಲ್ಲಿ ತಸ್ಮಿನ್ ಅಂತ ಏನು ಸೂತ್ರದಲ್ಲಿ ಇದೆ, ಆ ತಸ್ಮಿನ್ ಎನ್ನುವಂಥ ಸೂತ್ರದಲ್ಲಿರುವ ತಸ್ಮಿನ್ ಎನ್ನುವ ಪದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅದಕ್ಕೆ ಅರ್ಥ ಶಾಸ್ತ್ರೇ. ಶಾಸ್ತ್ರೇ ಅಂತ ಹೇಳಿದರೆ ವ್ಯಾಕರಣಶಾಸ್ತ್ರೇ ಸಪ್ತಮ್ಯಂತ ಪದಂ ಇತ್ಯರ್ಥ. ಶಾಸ್ತ್ರೇ ವಿಧೀಯಮ ಶಾಸ್ತ್ರೇ ವಿದ್ಯಮಾನ ಸಪ್ತಮ್ಯಂತ ಪದಂ ಅಂತ ಅರ್ಥ. ಶಾಸ್ತ್ರೇ ವಿದ್ಯಮಾನ ಸಪ್ತಮ್ಯಂತ ಪದಂ ಇದಕ್ಕೆ ಅರ್ಥ. ಇತಿ ಅಂತ ಶಬ್ದವನ್ನು ಹೇಳಿದ್ದಾರೆ. ಇತಿ ಎನ್ನುವಂಥ ಶಬ್ದ ವೈಪರೀತ್ಯವಾಚಕ. ಅಂದರೆ ಇತಿ ಶಬ್ದ ಎನ್ನುವಂಥದ್ದರ ಸ್ವಾರಸ್ಯ ಏನು ಅಂತ ಹೇಳಿದರೆ, ಇತಿ ಶಬ್ದದ ಗ್ರಹಣ ಮಾತ್ರದಿಂದಾಗಿ ಅದರ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಉದಾಹರಣೆಗೆ ನಾವು ಅದು ಇತಿ ಶಬ್ದ ಸ್ವಾರಸ್ಯ ಅದು ಹೇಗೆ ಅಂದರೆ, ಶಬ್ದಶಾಸ್ತ್ರೇ ಇತಿ ಶಬ್ದಗ್ರಹಣೆ ಅರ್ಥೋ ಗ್ರಾಹ್ಯ, ಅರ್ಥಶಾಸ್ತ್ರೇ ಇತಿ ಶಬ್ದಗ್ರಹಣೆ ಶಬ್ದೋ ಗ್ರಾಹ್ಯ ಅಂತ ಒಂದು ನಿಯಮ. ಅಂದರೆ ಉದಾಹರಣೆಗೆ ಅರ್ಥಶಾಸ್ತ್ರ ಅಂದರೆ ನಾವು ಮಾತನಾಡುವ ಭಾಷೆ ಅಂತ ಅರ್ಥ. ಮಾತನಾಡುವ ಭಾಷೆಯಲ್ಲಿ ಇತಿ ಶಬ್ದವನ್ನು ಗ್ರಹಣೆ ಮಾಡಿ ಒಂದು ಶಬ್ದ ಪ್ರಯೋಗ ಮಾಡಿದರೆ ಆ ಶಬ್ದವನ್ನೇ ಇಟ್ಕೊಳ್ಬೇಕು. ಈಗ ರಾಮ ಇತಿ ವದ ಅಂತ ಹೇಳ್ತೀವಿ. ರಾಮ ಇತಿ ವದ ಅಂತ ಹೇಳಿದರೆ ರಾಮ ಎಂಬ ಶಬ್ದವನ್ನು ಹೇಳು ಅಂತ ಅರ್ಥ, ಇತಿ ಶಬ್ದವನ್ನು ಹೇಳಿದ್ರಿಂದ. ಅದೇ ರಾಮ ಅದೇ ಈಗ ರಾಮ ಅನ್ನುವಂಥದ್ದನ್ನು ಇತಿ ಶಬ್ದ ಪ್ರಯೋಗ ಮಾಡಿದ್ರಿಂದ ಶಬ್ದ ಇಟ್ಕೊಂಡ್ವಿ. ಹೊರತಾಗಿ ರಾಮ ಅನ್ನೋ ಶಬ್ದದ ಅರ್ಥ ಏನು? ಕ್ರೀಡಾದಿ ಗುಣ ವಿಶಿಷ್ಟ ಅನ್ನುವ ಅರ್ಥ, ಅದನ್ನು ಹೇಳಲಿಕ್ಕೆ ಹೋಗಲ್ಲ. ರಾಮ ಇತಿವದ ಅಂದಾಗ ರಾಮ ಎಂಬ ಶಬ್ದ ಹೇಳು ಅಂತ. ಇದು ಅರ್ಥಶಾಸ್ತ್ರದಲ್ಲಿ. ಅಂದರೆ ಶಬ್ದವನ್ನು ಹೇಳಿದಾಗ ಇತಿ ಶಬ್ದವನ್ನು ಗ್ರಹಣೆ ಮಾಡಿದಾಗ ಶಬ್ದದ ಅರ್ಥ ಇಟ್ಟುಕೊಳ್ಳಬಾರದು, ಶಬ್ದವನ್ನು ಇಟ್ಟುಕೊಳ್ಳಬೇಕು. ಇದು ಅರ್ಥಶಾಸ್ತ್ರ. ಇನ್ನು ಶಬ್ದಶಾಸ್ತ್ರದಲ್ಲಿ ಹೇಗೆ ಅಂದರೆ, ಇತಿ ಶಬ್ದವನ್ನು ಪ್ರಯೋಗ ಮಾಡಿದರೆ ಶಬ್ದವನ್ನು ಇಟ್ಟುಕೊಳ್ಳಬಾರದು, ಅದರ ಅರ್ಥವನ್ನು ಇಟ್ಟುಕೊಳ್ಳಬೇಕು ಅಂತ. ಹಾಗಾಗಿ ಪ್ರಕೃತದಲ್ಲಿ ಆಗಬೇಕಾದರೆ ತಸ್ಮಿನ್ ಇತಿ ಅಂತ ಹೇಳಿದಾಗ ತಸ್ಮಿನ್ ಅನ್ನುವುದಕ್ಕೆ ಸಪ್ತಮ್ಯಂತ ಪದಬೋಧ್ಯಂ, ಮೊದಲ ಅರ್ಥವನ್ನು ಹೇಳಿದ್ದು ತಸ್ಮಿನ್ ಅನ್ನೋದಕ್ಕೆ ಶಾಸ್ತ್ರೇ ವಿದ್ಯಮಾನ ಸಪ್ತಮ್ಯಂತ ಪದಂ ಅಂತ ಹೇಳಿದ್ವಿ. ಈಗ ಇತಿ ಶಬ್ದವನ್ನು ಹೇಳಿದ್ರಿಂದಾಗಿ ಏನಾಯಿತು ಅರ್ಥ ಅಂದರೆ ಸಪ್ತಮ್ಯಂತ ಪದಬೋಧ್ಯ ಅರ್ಥ ಅಂತಾಯಿತು.
ಸಪ್ತಮ್ಯಂತ ಶಾಸ್ತ್ರೇ ವಿದ್ಯಮಾನ ಸಪ್ತಮ್ಯಂತ ಪದಬೋಧ್ಯಾರ್ಥ ಅಂತ ಪದೇನ ಪದದಿಂದ ಉಚ್ಯಮಾನವಾದ ಪದೋಚ್ಯಮಾನ ಅರ್ಥ ಅಂತಾಯಿತು. ಹಾಗಾಗಿ ಒಟ್ಟಿನಲ್ಲಿ ಅಭಿಪ್ರಾಯ ಏನು ಅಂದರೆ ಸಪ್ತಮೀ ನಿರ್ದೇಶೇನ ಅನ್ನುವುದು, ಅದನ್ನೇ ತಾತ್ಪರ್ಯವನ್ನು ಹೇಳುತ್ತಿದ್ದಾರೆ. ಇನ್ನು ನಿರ್ದಿಷ್ಟೆ ಅಂತ ಹೇಳಿದರು. ನಿರ್ದಿಷ್ಟೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅನ್ನುವಂಥ ಉಪಸರ್ಗಕ್ಕೆ ನೈರಂತರ್ಯ ಅಂತ ಅರ್ಥ. ದಿಷ್ಟ ಅನ್ನುವಲ್ಲಿ ದಿಶಾ ಧಾತುವಿಗೆ ಅರ್ಥ ಏನು ಅಂದರೆ ಉಚ್ಚಾರಣೆ ಅಂತ ಅರ್ಥ. ತಥಾಚ ತಸ್ಮಿನ್ ನಿರ್ದಿಷ್ಟ ಅಂದರೆ ನೈರಂತರ್ಯೇಣ ಉಚ್ಚಾರಣೆ ಅಂತ, ಅಂದರೆ ಬೇರೆ ವರ್ಣಗಳಿಂದ ವ್ಯವಧಾನ ಇಲ್ಲದಂತೆ ಉಚ್ಚಾರಣೆ ಅಂತ ಅರ್ಥ. ಹಾಗಾಗಿ ವರ್ಣಾಂತರೇಣ ಅವ್ಯವಹಿತಸ್ಯ ಅಂತ ಅರ್ಥ ಸಿಗುತ್ತೆ. ಇನ್ನು ಎಲ್ಲಿ ಬರುತ್ತೆ ಅಂದರೆ ಪೂರ್ವಸ್ಯ ಅಂತ ಸೂತ್ರದಲ್ಲೇ ಹೇಳಿದ್ದಾರೆ. ಹಾಗಾದರೆ ಒಟ್ಟು ಅರ್ಥ ಏನಾಯಿತು ಅಂತ ಹೇಳಿದರೆ ತಸ್ಮಿನ್ ಇತಿ ಅಂದರೆ ಸಪ್ತಮ್ಯಂತ ಪದಬೋಧ್ಯ ಅರ್ಥೇ ಸಪ್ತಮ್ಯಂತ ಪದಬೋಧ್ಯೆ ಅರ್ಥೆ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತ. ಸಪ್ತಮ್ಯಂತ ಪದಬೋಧ್ಯೆ ಅರ್ಥೆ ಅರ್ಥಾತ್ ಅದನ್ನೇ ಹೇಳಿದ್ದು ಸಪ್ತಮೀ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ಅಂತ. ಹಾಗಾದರೆ ಸಪ್ತಮ್ಯಂತ ಪದಬೋಧ್ಯವಾದ ಅರ್ಥ ಅಂತಂದರೆ ಏನಾಗುತ್ತೆ? ಪದ ಒಂದು, ಘಟ ಅನ್ನೋದು ಪದಬೋಧ್ಯವಾದ ಅರ್ಥ ಅಂದರೆ ಮಡಿಕೆ ಅಂತ ಅರ್ಥ, ಆ ಗಡಿಗೆ ಮಣ್ಣಿಂದ ನಿರ್ಮಿತವಾದದ್ದು. ಹಾಗೆ ಇಲ್ಲೂ ಕೂಡ ಈ ಪ್ರಕೃತದಲ್ಲಿ ಇಕೋ ಎಣಚಿ ಎನ್ನುವಲ್ಲಿ ಅಚಿ ಎನ್ನುವಂತಹದ್ದನ್ನು ಸಪ್ತಮ್ಯಂತವಾಗಿ ಹೇಳಿದ್ದಾರೆ. ಹಾಗಾಗಿ ಸಪ್ತಮ್ಯಂತವಾಗಿ ಹೇಳಿದ್ರಿಂದ ತದ್ಬೋಧ್ಯವಾದ ಅರ್ಥ ಅಂದರೆ ಅಕಾರವು ಇಕಾರವು ಉಕಾರವು ಅರ್ಥ. ಹಾಗಾಗಿ ಅಚ್ಚಂತ ಹೇಳಿದರೆ ಪದ, ತದ್ಬೋಧ್ಯವಾದ ಅರ್ಥ ಅಂತ ಹೇಳಿದರೆ ಆ ವರ್ಣಗಳು ಆಗುತ್ತೆ. ಹಾಗಾಗಿ ವರ್ಣ ಅಂತ. ತಥಾಚ ಈಗ ಪ್ರಕೃತದಲ್ಲೇನಾಯಿತು ಅಂದರೆ ಈ ಸೂತ್ರದಿಂದ ಸಪ್ತಮೀ ನಿರ್ದೇಶವನ್ನು ಮಾಡಿ ವಿಧೀಯಮಾನವಾದ ಕಾರ್ಯ, ಸಪ್ತಮೀ ನಿರ್ದೇಶದಿಂದ ವಿಧೀಯಮಾನವಾದ ಕಾರ್ಯ ವರ್ಣಾಂತರದಿಂದ ವ್ಯವಧಾನ ಇಲ್ಲದೇ ಇರುವ ಪೂರ್ವಕ್ಕೆ ಬರುತ್ತೆ ಅಂತ ಹೇಳಿದರೆ ಅದರರ್ಥ ಈಗ ಪ್ರಕೃತಕ್ಕೆ ಸುಧೀ ಉಪಾಸ್ಯ ಎನ್ನುವಲ್ಲಿ ಧಕಾರೋತ್ತರ ಈಕಾರಕ್ಕೆ ಬರುತ್ತೆ ಹೊರತಾಗಿ ಸುಧಿ ಎನ್ನುವಲ್ಲಿ ಸಕಾರೋತ್ತರ ಉಕಾರಕ್ಕೆ ಅಥವಾ ಉಪಾಸ್ಯ ಎನ್ನುವಲ್ಲಿರುವಂಥ ಉಕಾರಕ್ಕೆ ಬರುವುದಿಲ್ಲ. ಯಾಕೆ ಅಂತ ನೋಡೋಣ. ಯಾಕೆ ಅಂತಂದರೆ ಈಗ ನೋಡಿ, ಪ್ರಕೃತದಲ್ಲಿ ಉಪಾಸ್ಯ ಎನ್ನುವಲ್ಲಿರುವಂತಹ ಉಕಾರಕ್ಕೆ ಬರುತ್ತಾ ಅಂತ ನೋಡೋಣ ಅಂದರೆ ಬರುವುದಿಲ್ಲ. ಯಾಕೆ ಅಂದರೆ ಅಲ್ಲಿ ಏನು ಹೇಳಿದರೆ, ಉಕಾರ ಎನ್ನುವುದು ಇಗ್ವರ್ಣ ಹೌದು, ಆದರೆ ಅಲ್ಲಿ ಸಪ್ತಮೀ ನಿರ್ದೇಶವನ್ನು ಮಾಡಿದಂಥ ಅಜ್ವರ್ಣ ಪರದಲ್ಲಿರಬೇಕು ಅಂತ ಹೇಳಿದ್ದಾರೆ. ಸಪ್ತಮೀ ಅಂದರೆ ಪರದಲ್ಲಿ ಇದ್ದಾಗ ಪೂರ್ವಕ್ಕೆ ಅಂತ. ಈಗ ಪ್ರಕೃತದಲ್ಲಿ ಉಕಾರದ ಪರದಲ್ಲಿ ಯಾವುದಿದೆ ಅಂದರೆ ಪಕಾರ ಇದೆ, ಅಂದರೆ ಹಲ್ವರ್ಣ ಇದೆ. ಹಾಗಾಗಿ ಅವ್ಯವಹಿತ ಪೂರ್ವದಲ್ಲಿ, ಅರ್ಥಾತ್ ಅಲ್ಲೇನಾದರೂ ಕೂಡ ಒಂದು ವೇಳೆ ಅಜ್ವರ್ಣ ಇದ್ದು ಅವ್ಯವಹಿತ ಪೂರ್ವದಲ್ಲಿ ಉಕಾರ ಇದ್ದಿದ್ರೆ ಬರ್ತಿತ್ತು. ಆದರೆ ಪ್ರಕೃತದಲ್ಲಾಗುವಾಗ ಪೂರ್ವದಲ್ಲಿ ಇಕಾರ ಇದೆ, ಅಚ್ವರ್ಣ ಇದೆ, ಹೊರತಾಗಿ ಪರದಲ್ಲಿ ಇಲ್ಲ. ಆದ್ದರಿಂದಾಗಿ ಉಪಾಸ್ಯ ಎನ್ನುವಲ್ಲಿ ಬರುವುದಿಲ್ಲ. ಇನ್ನು ಹೋಗಲಿ, ಎಲ್ಲಿ ಸುಧಿ ಎನ್ನುವಲ್ಲಿರುವಂತಹ ಸಕಾರೋತ್ತರ ಉಕಾರಕ್ಕೆ ಬರುತ್ತೆ ಅಂತ ಹೇಳೋಣ ಅಂದರೆ ಅಲ್ಲೂ ಬರೋದಿಲ್ಲ. ಯಾಕೆ? ಧಿ ಎನ್ನುವಲ್ಲಿ ಧಕಾರೋತ್ತರ ಈಕಾರ ಇದೆ. ಈಕಾರ ಇದ್ದರೂ ಕೂಡ ಆ ವರ್ಣ ಅಜ್ವರ್ಣ ಆಗಿದ್ದರೂ ಕೂಡ ಅದರ ಪೂರ್ವದಲ್ಲಿ ಉಕಾರ ಇದೆ, ಆದರೆ ಅಲ್ಲಿ ಧಕಾರದ ವ್ಯವಧಾನ ಇದೆ. ನಾವು ಹೇಳುವಾಗೇನೆ ನಿರ್ದಿಷ್ಟೆ ಅಂತ ಹೇಳಿದ್ದೇವೆ. ನಿರ್ದಿಷ್ಟೆ ತಸ್ಮಿನ್ನಿತಿ ನಿರ್ದಿಷ್ಟೆ, ಅರ್ಥಾತ್ ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಅಂತ ಹೇಳಿದ್ರಿಂದ ಅವ್ಯವಧಾನೇನ ಪೂರ್ವದಲ್ಲಿರುವಂತಹದ್ದಕ್ಕೆ ಪ್ರಕೃತದಲ್ಲಿ ಧಕಾರದ ವ್ಯವಧಾನ ಇರೋದರಿಂದ ಸುಧಿ ಎನ್ನುವಲ್ಲಿರುವಂಥ ಸಕಾರೋತ್ತರ ಉಕಾರಕ್ಕೂ ಕೂಡ ಬರುವುದಿಲ್ಲ ಅಂತಾಯಿತು. ಇನ್ನು ಬರಲಿಕ್ಕೆ ಅವಕಾಶ ಇರೋದೆಲ್ಲಿ ಅಂದರೆ ಧಕಾರೋತ್ತರ ಈಕಾರಕ್ಕೆ. ಹಾಗಾಗಿ ಧಕಾರೋತ್ತರ ಈಕಾರಕ್ಕೇನೆ ಎಣ್ಣು ಬರುತ್ತದೆ ಅಂತ ಆಗತ್ತೆ. ಇಲ್ಲೀಗ ಇದರ ಮೇಲೆ ಮತ್ತೆ ಇಲ್ಲಿಗೆ ಪ್ರಕ್ರಿಯೆ ಸಮಾಪ್ತಿ ಆಗಲಿಲ್ಲ. ಇದರ ಮೇಲೆ ಮತ್ತೆ ಪ್ರಶ್ನೆ ಬರ್ತದೆ. ಏನು ಅಂದರೆ, ಎಣ್ಣು ಬರುತ್ತೆ ಅಂದರೆ ಈಕಾರದ ಸ್ಥಾನದಲ್ಲಿ ಹೇಳಿದ್ದಾರೆ ಏನಂತ, ಎಣ್ಣಂದರೆ ಯಾವ ರಲ ಅಂತ 4 ಅಕ್ಷರಗಳಿದ್ದಾರೆ. 4 ಅಕ್ಷರಗಳಿದ್ದಾವೆ. ಆದ್ದರಿಂದ ಈಕಾರದ ಸ್ಥಾನಕ್ಕೆ ಯಾವುದು ಬರಬೇಕು? ಯಕಾರ ಬರಬೇಕು ಅಥವಾ ವಕಾರ ಬರಬೇಕು ಅಥವಾ ರೇಫನೋ ಅಥವಾ ಲಕಾರವೋ ಅಂತ ಪ್ರಶ್ನೆ ಬಂದರೆ ಯಾವುದು ಬೇಕಾದ್ರೂ ಬರ್ಬೋದು. ನಾನು ಹೇಳ್ತೀನಿ ವಕಾರ, ನೀವು ಹೇಳ್ತೀರಿ ಯಕಾರ, ಯಾವುದು ಬೇಕಾದ್ರೂ. ಆದರೆ ನಿಯಮ ಇಲ್ಲ.
ಹಾಗಾಗಿ ಮತ್ತೆ ಅನಿಯಮ ಪ್ರಾಪ್ತವಾದಾಗ ಒಂದು ಪರಿಭಾಷಾ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಯಾವುದದು ಅಂತ ಹೇಳಿದರೆ ಅದೇ ಮುಂದಿನ ಸೂತ್ರ, ಸ್ಥಾನೇಂತರತಮಃ. ಸ್ಥಾನೇ ಅಂತರತಮಃ ಅಂತ ದ್ವಿಪದಾತ್ಮಕವಾದಂಥ ಸೂತ್ರ. ಅತಿಶಯಿತಃ ಅಂತರಃ ಅಂತರತಮಃ ಅಂತ ವಿಗ್ರಹ. ಇಲ್ಲಿ ಸ್ಥಾನೇ ಅಂತರತಮಃ ಅಂತ ಹೇಳಿದ್ರಿಂದ ಯದ್ಯಪಿ ಸ್ಥಾನ ಅನ್ನುವಂಥ ಶಬ್ದಕ್ಕೆ ಎಲ್ಲ ವ್ಯವಹಾರದಲ್ಲಿ ಅಧಿಕರಣ ಅನ್ನುವ ಅರ್ಥ ಇದೆ, ಸ್ಥಾನ ಶಬ್ದಕ್ಕೆ ಅಧಿಕರಣ ಅನ್ನುವ ಅರ್ಥ ಇದೆ. ಆದರೆ ಪ್ರಕೃತದಲ್ಲಿ ಅಧಿಕರಣ ಅನ್ನುವ ಅರ್ಥ ಅಲ್ಲ, ಪ್ರಸಂಗ ಅನ್ನುವ ಅರ್ಥವನ್ನು ಇಟ್ಟುಕೊಳ್ಬೇಕು. ಉದಾಹರಣೆಗೆ ಅಂಥ ಪ್ರಯೋಗಗಳಿದೆ. ದರ್ಭಾಣಾಂ ಸ್ಥಾನೇ ಶರೈಹಿ ಪ್ರಸ್ತರಿತವ್ಯಂ ಅಂತ ಹೇಳ್ತಾರೆ ವೇದದಲ್ಲಿ. ಅಂದರೆ ದರ್ಭಗಳ ಸ್ಥಾನದಲ್ಲಿ ಅಲ್ಲ, ದರ್ಭೆ ಇಲ್ಲದೇ ಇರುವ ಪ್ರಸಂಗದಲ್ಲಿ ಶರವನ್ನು, ಅಂದರೆ ಈ ಚಿಗುರಿನಂತೆ ಇರುವಂತಹ ಈ ಹುಲ್ಲನ್ನು, ಎಳೆಯಾದ ಹುಲ್ಲನ್ನು ಇಡಬೇಕು, ಎಳೆಗರಿಕೆಯನ್ನು ಇಡಬೇಕು ಅಂತ ಹೇಳುತ್ತಾರೆ. ಹಾಗಾಗಿ ಅಲ್ಲಿ ಸ್ಥಾನ ಅಂದರೆ ಪ್ರಸಂಗ ಅನ್ನುವಂಥ ಅರ್ಥ ಇದೆ. ಹಾಗಾಗಿ ಪ್ರಕೃತದಲ್ಲೂ ಕೂಡ ಸ್ಥಾನೇ ಅಂದರೆ ಪ್ರಸಂಗೇ ಅಂತ ಅರ್ಥ, ಸತಿ ಸಪ್ತಮಿ. ಹಾಗಾಗಿ ಪ್ರಸಂಗೇ ಸತಿ ಅಂತರತಮಃ ನಾಮ ಸದೃಶತಮಃ ಆದೇಶ ಸ್ಯಾತ್ ಅಂತ. ಈ ರೀತಿ ಒಂದು ಅಕ್ಷರದ ಸ್ಥಾನದಲ್ಲಿ, ಒಂದು ವರ್ಣದ ಸ್ಥಾನದಲ್ಲಿ ಅನೇಕ ಆದೇಶಗಳು ಬರುವ ಪ್ರಸಂಗವಿದ್ದಾಗ ಆಗ ಏನಾಗತ್ತೆ ಅಂತ ಹೇಳಿದರೆ ಸದೃಶತಮವಾದದ್ದು ಆದೇಶವಾಗಿ ಬರುತ್ತೆ ಅಂತ ಸೂತ್ರಾರ್ಥ ಆಗತ್ತೆ, ಅತ್ಯಂತ ಸದೃಶತಮವಾಗಿದ್ದು. ಹಾಗಾದರೆ ಸುಧಿ ಎನ್ನುವಲ್ಲಿ ಧಕಾರೋತ್ತರ ಈಕಾರಕ್ಕೆ ಅತ್ಯಂತ ಸದೃಶತಮವಾದದ್ದು ಯಾವುದು? ವಕಾರ ಅಲ್ಲ, ರೇಫ ಅಲ್ಲ, ಲಕಾರ ಅಲ್ಲ. ಯಾಕೆ ಅಂದರೆ ಸಾಮ್ಯತೆಯನ್ನು ಹೇಗೆ ನೋಡಬೇಕು? ಸಾದೃಶ್ಯವನ್ನು ಅಂದರೆ ಈ ಸ್ಥಾನದಿಂದಾಗಿ ನೋಡಬೇಕಾಗ್ತದೆ. ಹಾಗಾಗಿ ಸ್ಥಾನ ಸಾಮ್ಯ ಯಾವುದಕ್ಕೆ? ಇಕಾರಕ್ಕೆ ಇರುವ ಸ್ಥಾನ ಅಂದರೆ ಈಕಾರಕ್ಕೆ ಇರುವ ಸ್ಥಾನ ಯಾವುದು? ತಾಲು ಸ್ಥಾನ. ತಾಲು ಸ್ಥಾನ ಆದ್ದರಿಂದ ಅದೇ ಸ್ಥಾನ ಇರುವಂತಹ ಎಣ್ವರ್ಣದಲ್ಲಿರುವ ವರ್ಣ ಅಂದರೆ ಯಕಾರ. ಯಾಕೆ? ಇಚು ಯಶಾನಾಂ ತಾಲು ಅಂತ ಹೇಳಿದ್ದಾರೆ. ಹಾಗಾಗಿ ಇಚು ಯಶಾನಾಂ ತಾಲು ಅಂತ ಹೇಳಿದ್ದರಿಂದಾಗಿ ಪ್ರಕೃತದಲ್ಲಿ ಯಕಾರವೇನೇ ಆದೇಶವಾಗಿ ಬಂದು ಸುಧುಯು ಉಪಾಸ್ಯ ಅಂತ ರೂಪವಾಗುತ್ತೆ ಅಂತ ಹೇಳಿದರು. ಇಷ್ಟು ಈ ಸೂತ್ರದ ಅಭಿಪ್ರಾಯ. ಹಾಗಾಗಿ ಈಗ ನಿಯಮ ಬಂತು. ಏನಂತ? ಅನಿಯಮೇ ನಿಯಮಕಾರಿಣಿ. ನಿಯಮ ಇರಲಿಲ್ಲ, ಯಾವುದು ಆದೇಶವಾಗಿ ಬರ್ತದೆ ಅಂತ ನಿಯಮ ಇರಲಿಲ್ಲ. ಅದಕ್ಕೆ ಇಲ್ಲಿ ಸಾಮ್ಯತೆಯನ್ನು ನೋಡಿಬಿಟ್ಟು, ಅಂದರೆ ಆಂತರತಮ್ಯವನ್ನು ನೋಡಿ, ಅಂತರತಮ್ಯ ಯಾವುದು ಅತ್ಯಂತ ಸದೃಶವಾಗಿದೆಯೋ ಅದು ಆದೇಶವಾಗಿ ಬರುತ್ತೆ ಅಂತ ನಿಯಮ ಮಾಡಿತು. ಆದ್ದರಿಂದ ಈ ಸೂತ್ರ ಎನ್ನುವಂಥದ್ದು ಇದು ಅನಿಯಮೇ ನಿಯಮಕಾರಿ. ಹಾಗಾಗಿ ಇದು ಪರಿಭಾಷಾ ಸೂತ್ರ ಅಂತ ಕರೀತಾರೆ. ಹಾಗಾಗಿ ಪ್ರಕೃತದಲ್ಲಿ ಯಕಾರವು ಆದೇಶವಾಗಿ ಬಂದು ಸುಧುಯು ಉಪಾಸ್ಯ ಅಂತ ರೂಪ ಆಗಿದೆ. ಇದರ ಮೇಲೆ ಮತ್ತೆ ಇಲ್ಲಿಗೆ ಪ್ರಕ್ರಿಯೆ ಸಮಾಪ್ತಿ ಆಗಲಿಲ್ಲ, ಇನ್ನೂ ಮುಂದುವರಿಸ್ತಾನೆ. ಅದು ಏನು ಅಂತ ಮತ್ತೆ ನಾಳೆ ದಿವಸ ನೋಡೋಣ. ಹರೇ